ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ನಮ್ಮ ಜೀವನದಲ್ಲಿ ಗೊಂದಲ, ಭಯ, ನಿರ್ಧಾರಗಳ ತೂಕ ಬಂದಾಗ ನಮಗೆ ದಾರಿ ತೋರಿಸುವ ಶ್ರೇಷ್ಠ ಗ್ರಂಥವೇ ಭಗವದ್ಗೀತೆ. ಇಂದು ನಾವು ಅಧ್ಯಯನ ಮಾಡಲಿರುವ ಶ್ಲೋಕ ಅಧ್ಯಾಯ 1 ಶ್ಲೋಕ 32. ಅರ್ಜುನನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಉಂಟಾಗುವ ಆಂತರಿಕ ಹೋರಾಟವನ್ನು ಈ ಶ್ಲೋಕ ತೋರಿಸುತ್ತದೆ. ದ್ರಕ್ಷೇಹಂ ಯುದ್ಧೆ ಯೂತ್ಸಹನ್ ಸಮೀಪಸ್ಥಿತಾನ್ ಕೈಮರ್ಹ್ಯ ಸಹ ಯೋಧವ್ಯಮಸ್ಮಿನ್ ರಣಸಮುದ್ಯಮೆ. ಸರಳ ಅರ್ಥ: ಯುದ್ಧ ಮಾಡಲು ಉತ್ಸುಕವಾಗಿ ನನ್ನ ಎದುರು ನಿಂತಿರುವ ಈ ಜನರನ್ನು ನಾನು ನೋಡುತ್ತಿದ್ದೇನೆ. ಈ ಮಹಾಯುದ್ಧದಲ್ಲಿ ನಾನು ಯಾರೊಂದಿಗೆ ಯುದ್ಧ ಮಾಡಬೇಕು? ಆಳವಾದ ವಿವರಣೆ: ಈ ಕ್ಷಣದಲ್ಲಿ ಅರ್ಜುನ ಕೇವಲ ಯೋಧನಲ್ಲ, ಅವನು ಮಾನವನಾಗಿ ಯೋಚಿಸುತ್ತಿರುವ ವ್ಯಕ್ತಿ. ಅವನ ಎದುರು ಯಾರು ನಿಂತಿದ್ದಾರೆಂದರೆ ತಂದೆಯ ಸ್ಥಾನದಲ್ಲಿರುವ ಭೀಷ್ಮ, ಗುರುಗಳಾದ ದ್ರೋಣಾಚಾರ್ಯರು, ಸಹೋದರರು, ಸಂಬಂಧಿಕರು, ಸ್ನೇಹಿತರು. ಅವನು ಯುದ್ಧಕ್ಕೆ ಬಂದಿದ್ದರೂ ಈಗ ಅವನ ಹೃದಯ ಪ್ರಶ್ನೆ ಕೇಳುತ್ತದೆ: ನಾನು ಇವರೊಂದಿಗೆ ನಿಜವಾಗಿಯೂ ಹೋರಾಡಬೇಕೇ? ಇದು ಕೇವಲ ಅರ್ಜುನನ ಸಮಸ್ಯೆ ಅಲ್ಲ, ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ತಂದೆ ತಾಯಿಗೆ ನೋವು ಕೊಡಬೇಕಾದ ನಿರ್ಧಾರ, ಸ್ನೇಹಿತರ ವಿರುದ್ಧ ನಿಲ್ಲಬೇಕಾದ ಪರಿಸ್ಥಿತಿ, ಸತ್ಯಕ್ಕಾಗಿ ನಮ್ಮವರನ್ನೇ ಎದುರಿಸಬೇಕಾದ ಸಂದರ್ಭ. ಆಗ ನಾವು ಸಹ ಕೇಳಿಕೊಳ್ಳುತ್ತೇವೆ, ನಾನು ಯಾರ ವಿರುದ್ಧ ಹೋರಾಡುತ್ತಿದ್ದೇನೆ? ಈ ಶ್ಲೋಕ ನಮಗೆ ಒಂದು ಮಹತ್ವದ ಸತ್ಯ ಹೇಳುತ್ತದೆ: ಯುದ್ಧ ಹೊರಗಡೆ ಅಲ್ಲ, ಮೊದಲು ನಮ್ಮ ಒಳಗೆ ನಡೆಯಬೇಕು. ಅರ್ಜುನನ ಈ ಗೊಂದಲದಿಂದಲೇ ಭಗವದ್ಗೀತೆಯ ಜ್ಞಾನ ಆರಂಭವಾಗುತ್ತದೆ. ಅವನು ದುರ್ಬಲನಲ್ಲ, ಅವನು ಸಂವೇದನಾಶೀಲ ಆತ್ಮ. ಜೀವನ ಸಂದೇಶ: ನೀವು ಗೊಂದಲದಲ್ಲಿದ್ದರೆ ನೀವು ದುರ್ಬಲರಲ್ಲ, ನೀವು ಚಿಂತಿಸುವ ಜೀವಿಗಳು. ಸತ್ಯವನ್ನು ಅನುಸರಿಸುವ ದಾರಿ ಸುಲಭವಲ್ಲ, ಆದರೆ ಅದೇ ಧರ್ಮದ ದಾರಿ. ಸ್ನೇಹಿತರೆ, ಅರ್ಜುನನ ಈ ಒಂದು ಪ್ರಶ್ನೆಯಿಂದಲೇ ನಮಗೆ ಭಗವದ್ಗೀತೆಯ ಅಮೃತ ಆರಂಭವಾಗುತ್ತದೆ. ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರವಲ್ಲ, ನಮಗೂ ಜೀವನದ ದಾರಿಯನ್ನು ತೋರಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೀತಸಾರ ಚಾನಲ್ಗೆ. ನಾವು ಮುಂದಿನ ಶ್ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.